ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಜಿಗೆ ರಾಜೇಂದ್ರ ದೂರು ಸಲ್ಲಿಸಲಿದ್ದಾರೆ. ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ಕಂಪ್ಲೇಂಟ್ ಕೊಡಲಿದ್ದಾರೆ. ಈಗಾಗಲೇ ತನಿಖೆಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಸಚಿವ ರಾಜಣ್ಣ ಮನವಿ ಬಳಿಕ ಇದೀಗ ಪುತ್ರ ರಾಜೇಂದ್ರ ಡಿಜಿಗೆ ದೂರು ಕೊಡ್ತಿದ್ದು 12:30ಕ್ಕೆ ರಾಜೇಂದ್ರ ಭೇಟಿಗೆ ಡಿಜಿ ಅವಕಾಶ ಕೊಟ್ಟಿದ್ದಾರೆ. ಡಿಜಿಐಜಿಪಿ ಅಲೋಕ್ ಮೋಹನ್ಗೆ ದೂರನ್ನ ಸಲ್ಲಿಸಲಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಸದನದಲ್ಲೇ ಮಾತನಾಡಿದ್ರು ಸಚಿವ ರಾಜಣ್ಣ. ನಂತರ ಹೋಮ್ ಮಿನಿಸ್ಟರ್ಗೆ ಹೋಗಿ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರಾಜೇಂದ್ರ ಡಿಜಿಐಜಿಪಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರನ್ನ ಸಲ್ಲಿಸ್ತಾ ಇದ್ದು ಮಧ್ಯಾಹ್ನ 12:30ಕ್ಕೆ ರಾಜೇಂದ್ರ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ ಡಿಜಿ. ಬಹಳ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ಸರ್ಕಾರಕ್ಕೂ ತೀವ್ರ ಮುಜುಗರ ಉಂಟು ಮಾಡಿರುವಂತಹ ವಿಷಯ. ಹೈಕಮಾಂಡ್ ಕೂಡ ಪ್ರಶ್ನಿಸ್ತಾ ಇತ್ತು. ಇದೆಲ್ಲ ಬೆಳವಣಿಗೆ ಬೆನ್ನಲ್ಲೇ ವಿಪಕ್ಷಗಳು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಂತೆ ಕೊನೆಗೂ ರಾಜಣ್ಣ ಮನವಿಯನ್ನ ಸಲ್ಲಿಸಿದ್ರು. ಗೃಹ ಸಚಿವರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಎಂಎಲ್ಸಿ ರಾಜೇಂದ್ರ ಕೂಡ ಡಿಜಿಗೆ ದೂರನ್ನ ಸಲ್ಲಿಸ್ತಾ ಇದ್ದಾರೆ.